ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ನಾನಿವತ್ತು ಸ್ಪೆಷಲ್ ಆಗಿರೋ ಗುಲ್ಬರ್ಗ ಸೈಡ್ ಚುರುಮುರಿ ಚೂಡನ ಮಾಡ್ತಾಯಿದ್ದೀನಿ. ಈ ಚುರುಮುರಿಗೆ ಒಬ್ರೊಬ್ರು ಒಂದೊಂದು ರೀತಿಯಾಗಿ ಕರೀತಾರೆ. ಮಂಡಳ ಅಂತಾರೆ, ಅಳ್ಳು ಅಂತಾರೆ, ಮಂಡಕ್ಕಿ ಅಂತಾರೆ. ಸೊ ನಿಮ್ಮ ಸೈಡ್ ಏನಂತಾರಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ನಮ್ಮ ಗುಲ್ಬರ್ಗ ಸೈಡಲ್ಲಿ ಸ್ಪೆಷಲ್ಲಾಗಿ ಮಾಡ್ತಾರೆ. ಎಲ್ಲರೂ ನೀವು ಟ್ರೈ ಮಾಡಿರ್ತೀರ ಕಾಮನ್ನಾಗಿ ಮಾಡ್ತಕ್ಕಂಥ ಚುರುಮುರಿ ಚೂಡ. ಬಟ್ ನಾವು ಯಾವ ರೀತಿ ಮಾಡ್ತೀವಂತ ನಮ್ಮ ಗುಲ್ಬರ್ಗ ಸೈಡಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನೊಂದು ಬಾಣಲೆನ ಇಟ್ಕೊಂಡು ಒಂದು ಬಟ್ಲೆ ಎಣ್ಣೆನ ಹಾಕ್ಕೊಂಡು ಜಾಸ್ತಿ ಕರಿಬೇವು ತೊಗೊಂಡು ಹಾಕ್ಕೊಂಡು ಸರಿಯಾಗಿ ಹುರ್ಕೋತಾ ಇದ್ದೀನಿ. ಇದು ಕ್ರಿಸ್ಪಿ ಆಗೋವರೆಗೂ ಹುರ್ಕೊಳ್ಳಿ. ಇದು ಟೇಸ್ಟ್ ಕೊಡುತ್ತೆ. ಇದು ಸ್ಕಿಪ್ ಮಾಡದೆ ಈ ಥರ ನೀವು ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಯಾರ ಮನೇಲಿ ಕರಿಬೇವು ತಿನ್ನೋದಿಲ್ವೋ ಅವರು ಈಸಿಯಾಗಿ ತಿನ್ಬೋದು. ತಿಂದಿರೋದು ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗೂ ಇರುತ್ತೆ ಫ್ಲೇವರು. ಇದಾದಮೇಲೆ ಸುಲಿದೇ ಇರೋ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಶೇಂಗಾನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಶೇಂಗಾ ಅಂದರೆ ಕಡಲೆಕಾಯಿ ಅಂತಾರಲ್ವ ಅದು. ಅದಾದಮೇಲೆ ಪುಟಾಣಿ ಕೂಡ ಹಾಕ್ಕೊಂಡು ಸರಿಯಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಸರಿಯಾಗಿ ಹುರ್ಕೊಳ್ಳಿ. ಪುಟಾಣಿ ಅಂದರೆ ಹುರ್ಗಳ್ಳಿ ಅಂತಾರಲ್ವ ಅದು. ಈ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸರಿಯಾಗಿ ಅದು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ, 1-2 ಟೇಬಲ್ ಸ್ಪೂನು. ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದ್ರಿಂದ ನಾನು ಜಾಸ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಮ್ಮಿ ಮಾಡಿದರೆ ಕಮ್ಮಿಯಾಗಿ ಹಾಕ್ಕೊಳ್ಳಿ. ನೀವು ಮಾಡೋದ್ರ ಮ್ಯಾಗೆ ಡಿಪೆಂಡ್ ಆಗುತ್ತೆ. ಇವಾಗ ಅಚ್ಚ ಖಾರದ ಪುಡಿ ಒಂದು ಬಟ್ಲು ಹಾಕ್ಕೊಂಡಿದ್ದೀನಿ ನಾನು. ನೀವು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ ನೀವು ಖಾರಕ್ಕೆ ಅನುಗುಣವಾಗಿ. ಇವಾಗ 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕ್ಕೋತೀನಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ. ಇದೆಲ್ಲ ಗ್ಯಾಸ್ ಆಫ್ ಮಾಡಿಟ್ಟು ಕೆಳಗಡೆ ಇಳಿಸ್ಕೊಂಡೇ ಹಾಕ್ಕೊಳ್ಬೇಕು. ಇವಾಗ ಒಂದು ನಿಂಬೆಹಣ್ಣು, ದೊಡ್ಡ ಸೈಜಿನ ನಿಂಬೆಹಣ್ಣ ಹಿಂಡ್ಕೋತಾ ಇದ್ದೀನಿ. ಗ್ಯಾಸ್ ಆನಲ್ಲಿದ್ದಾಗ ಹಾಕ್ಕೊಳ್ಬೇಡಿ, ಯಾಕಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಒಂದೊಂದು ಟೈಮು. ಆವಾಗ ನಮ್ಮ ಚೂಡೋದ ಫ್ಲೇವರ್ ಎಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ನಿಂಬೆಹಣ್ಣೆ ಹಿಂಡ್ಕೊಂಡು ಮಿಕ್ಸ್ ಮಾಡಿ ಈ ಥರ ಒಂದು ಬುಟ್ಟೆನಲ್ಲಿ ನಾವೇನು ಚುರುಮುರಿ ತೊಗೊಂಡಿದ್ದೀವಲ್ವ ಅದರಲ್ಲಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಕರಿಬೇವೇನು ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡಿದ್ವಲ್ವ ಅದನ್ನು ಕೈಯಿಂದ ಸರಿಯಾಗಿ ಈ ಥರ ಪುಡಿ ಮಾಡಿಕೊಂಡು ಚೆನ್ನಾಗಿ ಹಾಕಿ. ಇದು ಕೂದಲಿಗಂತೂ ತುಂಬ ಒಳ್ಳೆಯದು. ಇದು ನೀವು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡ್ಕೊಂಡು ಅಡುಗೆನಲ್ಲಿ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು. ಅದು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ತಿಂದಿರೋದು ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಇರಲಿ ಯಾವಾಗಲೂ ಹೀಗೆ. ಇವಾಗ ಚುರುಮುರಿದು ಮಸಾಲ ಸಿಗುತ್ತಲ್ವ, ಸಹನಾ ಮಸಾಲ ಅಂತ ಸಿಗುತ್ತೆ ನಮ್ಮ ಕಡೆಗೆ. ನಿಮ್ಮ ಕಡೆ ಯಾವ ಮಸಾಲ ಸಿಗುತ್ತೆ ಆ ಮಸಾಲಾನ ತೊಗೊಂಡು ಹಾಕ್ಕೊಳ್ಳಿ. ಇದು ಸ್ಕಿಪ್ ಮಾಡದೆ ಹಾಕಿ, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಇಲ್ಲಾಂದ್ರೂ ಕೂಡ ಮನೆಯಲ್ಲಿ ಮಸಾಲ ಖಾರ ಇರುತ್ತಲ್ವ ಅದು ಒಂಚೂರು ಹಾಕಿ, 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ. ನೀವು ಎಷ್ಟು ಚುರುಮುರಿ ತೊಗೊಂಡಿರ್ತೀರೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆನ ಹಾಗೆ ಹಾಕ್ಕೊಳ್ಬೇಡಿ. ಅದು ಸಕ್ಕರೆನ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಳಿ. ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಪೌಡ್ರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಇನ್ನೂ ಫ್ಲೇವರ್ ಹೆಚ್ಚಿಗೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಯಾಕಪ್ಪ ಅಂದರೆ ಅದು ಎಲ್ಲ ಮಂಡಳ ಇರುತ್ತಲ್ವಾ, ಚುರುಮುರಿಗೆಲ್ಲ ಹೊಂದ್ಕೊಳ್ಳುತ್ತೆ. ಅದಕ್ಕೋಸ್ಕರ. ವಾವ್, ನೋಡಿ ರೆಡಿಯಾಗಿದೆ ನಮ್ಮ ಚುರುಮುರಿ ಚೂಡ. ನಮ್ಮ ಗುಲ್ಬರ್ಗದಲ್ಲಿಂದ ಸ್ಪೆಷಲಾಗಿ ಮಾಡ್ತಾರೆ. ಇದು ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ವಾತಾವರಣ ಏನಾದರೂ ಕೋಲ್ಡ್ ಇದ್ದರೆ, ನಮ್ಮ ಚುರುಮುರಿ ಮೆತ್ತಗಾಗಿದ್ದರೆ ಮೊದಲಿಗೆ ಹುರ್ಕೊಂಡು ನೀವು ಈ ಥರನ ಚುರುಮುರಿ ಚೂಡನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ. ವಾವ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.